ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನೀರು ಬಂದಿತ್ತು, ಹಾಗಾಗಿ ನಾನು ಪೈಪಿಂದನೇ ನೀರನ್ನು ಗಿಡಗಳಿಗೆ ಕೊಡ್ತಾ ಇದ್ದೆ. ಆವಾಗ ನನ್ನ ಮಗಳು ಬಂದು ನಾನು ನೀರು ಹಾಕ್ತೀನಿ ಅಂತ ಹೇಳಿ ಅವಳು ಹಾಕ್ತಾ ಇದ್ದಾಳೆ. ಅವಳಿಗೊಂದು ರೀತಿ ಖುಷಿ, ಗಾರ್ಡನಲ್ಲಿ ಕೆಲಸ ಮಾಡೋದು. ಅವಳಿಗೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಇದೆ. ಈಗೀಗ ಖುಷಿ ಅನಿಸುತ್ತೆ ಮಕ್ಕಳು ಹೆಲ್ಪ್ ಮಾಡಿದ್ರೆ. ಈಗ ಬೇಸಿಗೆ ಇರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ನೀರು ಕೊಟ್ಬಿಡಬೇಕು ಗಿಡಗಳಿಗೆ. ಯಾಕೆ ಅಂದರೆ ಸ್ವಲ್ಪ ಬಿಸಿಲಾದ್ಮೇಲೆ ಗಿಡಗಳು ಬಾಡೋಕ್ಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ ನಮ್ಮಲ್ಲಂತೂ ಬಿಸಿಲು ತುಂಬಾ ಇದೆ. ಈಗ ಇನ್ನೂ ಮುಂದಿನ ತಿಂಗಳು ಇನ್ನೂ ಜಾಸ್ತಿ ಆಗುತ್ತೆ, ಅಷ್ಟೊಂದು ಬಿಸಿಲಿರುತ್ತೆ. ಹಾಗಾಗಿ ಮುಂದಿನ ತಿಂಗಳಂತೂ 2 ಟೈಮ್ ನೀರು ಹಾಕ್ತೀನಿ ನಾನು, ಬೆಳಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ. ಹಾಗೆ ಹೂಗಳನ್ನೂ ಕೂಡ ಒಂದು ಸ್ವಲ್ಪ ತಕ್ಕೊಳಕ್ಕೆ ಬಂದಿದ್ದೆ ನಾನು. ಬೆಳಿಗ್ಗೆ ಹೂಗಳನ್ನ ತಕ್ಕೊಂಡು ಹಾಗೆ ನೀರಲ್ಲಿ ಹಾಕೋಕ್ಕೆ ಹೂಗಳನ್ನ ತೆಗಿತಾ ಇದ್ಲು ನನ್ನ ಮಗಳು. ಈ ಯೆಲ್ಲೋ ಕಲರ್ ಮತ್ತು ಆರೆಂಜ್ ಕಲರ್ ಹೂಗಳನ್ನ ಅವಳು ತೆಗಿತಾಳೆ. ಅವನ್ನ ನಾವು ನೀರಲ್ಲಿ ಹಾಕಿಡ್ತೀವಿ ಮನೆ ಬಾಗಿಲಿಗೆ ಮುಂದೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಹಾಗಾಗಿ ನೀರಲ್ಲಿ ಹಾಕುವಂಥ ಹೂಗಳನ್ನೆಲ್ಲ ಅವಳೇ ತೆಗಿತಾಳೆ. ಆಮೇಲೆ ಅವಳೇ ನೀರಲ್ಲಿ ಹಾಕಿ ಇಡ್ತಾಳೆ. ಆಮೇಲೆ ಈ ಹೂವಿನ ಗಿಡದಲ್ಲಿ ನೋಡಿ ಮೊಗ್ಗಿಗೆಲ್ಲ ಹುಳಗಳು ಹತ್ಕೊಂಡಿದೆ. ಇದಕ್ಕೆ ಈಗಲೇ ಏನಾದರೂ ಸ್ಪ್ರೇ ಮಾಡ್ಕೋಬೇಕು. ನಾನು ಆದಷ್ಟು ಸಂಜೆ ಸ್ಪ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ಬಿಸಿಲು ಜಾಸ್ತಿ ಇದೆ. ಹಾಗಾಗಿ ಬೆಳಗ್ಗೆ ಒಂದು ಸರಿ ಬಂದು ನೀರು ಹಾಕೋಗಿದ್ದೆ. ಈಗ ಮತ್ತೆ ವಾಪಸ್ ಬಂದು ಹೂಗಳನ್ನ ತಕ್ಕೋತಾ ಇದ್ದೀವಿ. ಹಾಗೆ ಒಂದು ಟೊಮೆಟೊ ಹಣ್ಣಿತ್ತು, ಅದನ್ನೂ ಕೂಡ ತೆಗ್ದೆ ನಾನು. ಫ್ರೆಂಡ್ಸ್, ಇದರಲ್ಲಿ ನೋಡಿ ಎಮರಲ್ ಲೀಸ್ದು ಮೊಗ್ಗು ಬಂದಿದೆ. ಹಾಗೆ ಇಲ್ಲಿ 2 ಹೂ ಕೂಡ ಆಗಿದ್ದಾವೆ. ಈ ರೀತಿ ಹೂವು ನಿಮಗೆ ಬೇಗ ಬೇಕು ಅಂದರೆ ನೀವು ಆದಷ್ಟು ಜಲ್ದಿ ಏನು ಮಾಡಿ, ಈ ಎಲೆಗಳೇನು ಬೆಳೆದಿರುತ್ತಲ್ಲ ಇದನ್ನು ಕಟ್ ಮಾಡಿ ತೆಗೆದುಬಿಡಿ. ಎಲೆ ಜಾಸ್ತಿ ಇತ್ತು ಅಂದರೂ ಕೆಲವೊಂದು ಸರಿ ಬಡ್ಸ್ ಬರೋದು ಸ್ವಲ್ಪ ನಿಧಾನ ಆಗುತ್ತೆ. ಆಮೇಲೆ ಪಾಟಲ್ಲಿ ಏನಾದರೂ ಬೇರೆ ಗಿಡಗಳು ಬೆಳ್ಕೊಂಡಿದ್ರೆ ಅದನ್ನು ಕೂಡ ತೆಗೆದುಬಿಡಿ. ಈಗಲೇ ಹೂ ಬರುತ್ತೆ. ನಾನು ಮೊನ್ನೆ ತಾನೇ ಎಲ್ಲ ಕಟ್ ಮಾಡಿ ತೆಗೆದಿದ್ದೆ ಎಲೆಗಳನ್ನೆಲ್ಲ. ಇನ್ನೊಂದು ಪಾಟಲ್ಲಿದೆ, ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಇದರಲ್ಲೂ ಕೂಡ ನೋಡಿ ನಾನು ಇದನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ಇನ್ನು ಇದರಲ್ಲಿ ಮೆಲ್ಲಗೆ ಒಂದೊಂದೇ ಬರೋಕ್ಕೆ ಶುರುವಾಗುತ್ತೆ. ಈ ರೀತಿ ಗಡ್ಡೆ ಏನಾದರೂ ದಪ್ಪ ಇದೆ ಅಂದರೆ ಒಂದು 3-4 ಬಲ್ಬ್ಸ್ ಬರುತ್ತೆ ಇದರಲ್ಲಿ. ಒಂದು ಅರಳಿದ ಮೇಲೆ ಮತ್ತೊಂದು ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲದರಲ್ಲೂ ಎಲೆ ಚಿಗುರ್ತಾ ಇದೆ, ಹಾಗೆ ಮೊಗ್ಗು ಕೂಡ ಬರ್ತಾ ಇದೆ. ಈ ರೀತಿ ಕಸ ಏನಾದ್ರು ಇದ್ದರೆ ಅದನ್ನು ಕೂಡ ತಕ್ಕೊಂಬಿಡಿ. ಬೇರೆ ಗಿಡಗಳಿದ್ದರೆ, ಇಲ್ಲಾಂದರೆ ಅದು ಬೆಳೆಯೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಬಲ್ಬ್ಸನ್ನು ಹೊಸ್ದಾಗಿ ನೆಡೋರಾದರೆ ನೀವು ಪೂರ್ತಿ ಮಣ್ಣಲ್ಲಿ ಹಾಕಕ್ಕೆ ಹೋಗಬೇಡಿ, ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಇರಬೇಕು ಬಲ್ಬ್ಸ್ ಯಾವಾಗಲೂ. ನೋಡಿ, ಇಲ್ಲಿ ಮೇಲೆ ಇದೆ ನೋಡಿ, ಈ ರೀತಿಯಾಗಿ ಮೇಲೆ ಇರಬೇಕು. ಆ ರೀತಿಯಾಗಿ ನೋಡ್ಕೊಳ್ಳಿ ನೀವು. ಹಾಗೆ ಇಲ್ಲೂ ಕೂಡ ಇದಾವೆ ನೋಡಿ, ಇವನು ಕೂಡ ನಾನು ಕಟ್ ಮಾಡಿ ತೆಗ್ದಿದ್ದೀನಿ. ಇನ್ನು ಇದರಲ್ಲೂ ಕೂಡ ಬರುತ್ತೆ ಒಂದೊಂದರಲ್ಲೇ. ಕಟ್ ಮಾಡಿ ಎಲೆಗಳನ್ನ ಕಟ್ ಮಾಡಿದ್ರೆ ಮೊಗ್ಗು ಜಲ್ದಿ ಬರುತ್ತೆ. ಹಾಗಾಗಿ ನೀವು ಆದಷ್ಟು ಜಲ್ದಿ ಕಟ್ ಮಾಡಿ, ಬೇಗ ಮೊಗ್ಗು ಬಂದು ಹೂ ಬರುತ್ತೆ. ನಮ್ಮ ಈ ಒಂದು ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಇದರಲ್ಲಿ. ಹಾಗೆ ಒಂದು ಸ್ವಲ್ಪ ತರಕಾರಿ ಸಿಪ್ಪೆ ತೊಗೊಂಡು ಬಂದಿದ್ದೆ, ಇದನ್ನು ಪಾಟ್ಗೆಲ್ಲ ಹಾಕೋಬೇಕು. ಹಾಗೆ ಇಲ್ಲೊಂದು ಬದನೆಕಾಯಿ ಆಗಿದೆ, ಅದನ್ನು ಕೂಡ ತಕ್ಕೋತೀನಿ. ಹಾಗೆ ಒಂದು ತೊಂಡೆಕಾಯಿ ಇದೆ, ಅದನ್ನು ಕೂಡ ತೆಗಿತೀನಿ ನಾನು. ಚಿಕ್ಕದಿದೆ ನೋಡಿ, ಇದೆಲ್ಲ ಇನ್ನೂ ಚಿಕ್ಕದಿದೆ. ಬೆಂಡೆಕಾಯಿ ಸೀಡ್ಸು, ಇದು ಸೀಡ್ಲಿಂಗ್ಸು. ಸಸಿ ಎಲ್ಲ ಸ್ವಲ್ಪ ದೊಡ್ಡದಾಗಬೇಕು, ಅಂದರೆ ಟ್ರಾನ್ಸ್ಪರೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲೊಂದು ಬದನೆಕಾಯಿ ಇದೆ, ಅದನ್ನು ಕೂಡ ತಕ್ಕೋತೀನಿ. ನೋಡಿ, ಇದರಲ್ಲಿ ಇನ್ನೊಂದು ಮೊಗ್ಗು ಬರ್ತಾ ಇದೆ. ಇದನ್ನು ಈಗ ಒಂಚೂರು ನೆರಳಲ್ಲಿ ಇಟ್ಟಿದ್ದೀನಿ ನಾನು. ಬಾಲ್ಕನಿಗೆ ತೊಗೊಂಡೋಗ್ಬೇಕು ಅಂತ ಅನಿಸ್ತಾ ಇದೆ. ಯಾಕಂದರೆ 2 ಮೊಗ್ಗಿದೆ ನೋಡಿ, ಇಲ್ಲಿ ಹೂ ಅರಳಾಗಿದೆ. ಹಾಗೆ ಇದರಲ್ಲಿ ಮತ್ತೆ ಮಲ್ಬೆರಿ ಹಣ್ಣು ಆಗಿದೆ. ನಾನು ಮೊನ್ನೆ ಕೂಡ ತೋರಿಸಿದ್ದೆ ನೋಡಿ, ಎಷ್ಟು ಹಣ್ಣಾಗಿದೆ ಅಂದರೆ ಕೆಳಗಡೆ ಬೀಳ್ತಾ ಇದೆ ಮುಟ್ಟಿದ್ರೆ.
ಈ ರೀತಿ ಕಪ್ಪಾದಾಗ ತಕ್ಕೊಂಬಿಡಬೇಕು. ಇದರಲ್ಲಿ ಬಿಡಕ್ಕೆ ಹೋಗಬೇಡಿ, ಇಲ್ಲಾಂದರೆ ಏನಾಗುತ್ತೆ ಕೆಲವೊಂದು ಸಾರಿ ಇರುವೆಗಳು ಜಾಸ್ತಿ ಹತ್ಕೊಂಡ್ಬಿಡುತ್ತೆ. ಇರುವೆಗಳು ಹತ್ಕೊಂತು ಅಂದರೆ ನಿಮಗೆ ಹಣ್ಣೇ ಸಿಗಲ್ಲ, ಆ ರೀತಿಯಾಗಿ ತಿಂದ್ಬಿಡುತ್ತದು. ಅದಕ್ಕೋಸ್ಕರ ಕಪ್ಪಾದ ತಕ್ಷಣವೇ ತಕ್ಕೊಂಬಿಡಿ. ನೋಡಿ ಇನ್ನೂ ಇದ್ದಾವೆ ಕಾಯಿ, ಇನ್ನೂ ಕೆಂಪಗಿದ್ದಾವೆ, ಕೆಲವೊಂದು ಹಸಿರಿದೆ. ಇವಾಗ ಕಪ್ಪಾಗಿರೋದನ್ನು ತೆಗಿತಾ ಇದ್ದೀನಿ ನಾನು. ನೋಡಿ ಮತ್ತೆ ಎಷ್ಟು ಹಣ್ಣು ಸಿಕ್ತು. ಹಾಗೆ ಇಲ್ಲೂ ಕೂಡ ಬದನೆಕಾಯಿ ರೆಡಿಯಾಗಿದೆ. ಇನ್ನು 2 ಚಿಕ್ಕದಿದೆ, ಅದನ್ನ ತಕ್ಕೊಳಲ್ಲ. ನೋಡಿ ದಾಸವಾಳ, ಇಷ್ಟು ಸಣ್ಣ ಪಾಟಲ್ಲೇ ದಾಸವಾಳ ಮತ್ತೆ ಆಗಿದೆ. ಹಾಗೆ ಮೊಗ್ಗು ಕೂಡ ಇದಾವೆ ನೋಡಿ. ಹಾಗೆ ನೋಡಿ ನಿಂಬೆಹಣ್ಣು ಹಣ್ಣಾಗಿದೆಯಾ ಅಂತ ನೋಡೋಕ್ಕೆ ಹೋದೆ, ಉದುರೇ ಬಿಡ್ತು. ಹಣ್ಣಾಗಿದೆ ಇದು. ಇದರಲ್ಲಿ ಇನ್ನೊಂದಿದೆ ಜೊತೆಗೆ, ಇದು ಕೂಡ ಹಣ್ಣಾಗಿದೆ. ಇಲ್ಲೊಂದು ಕೂಡ ಹಣ್ಣಾಗಿದೆ ನೋಡಿ. ನೋಡಿ ಕೈಗೆ ಬರ್ತಾ ಇದೆ, ಹಣ್ಣಾಗಿದೆಯಲ್ಲ ಹಾಗಾಗಿ ಕೈಗೆ ಬರ್ತಾ ಇದ್ದಾವೆ. ಇನ್ನೊಂದೆರಡು ಹಣ್ಣಾಗಿರ್ಬೋದು. ಹಣ್ಣಾಗಿದ್ದರೆ ಮಾತ್ರ ತೆಗಿತೀನಿ ಇವತ್ತು. ನೋಡಿ ಹಣ್ಣಾಗಿದೆ, ಎಲ್ಲಿ ಬಿತ್ತು. ನೋಡಿ ಈ ಗಿಡದಲ್ಲಿ ಮುಳ್ಳಿರುತ್ತೆ, ಹೀಗಾಗಿ ನೋಡಿ ಹಾಗೆ ಬರ್ತಾ ಇದೆ. ಇದೇನೋ ಗೊತ್ತಿಲ್ಲ. ನೋಡಿ ಇಷ್ಟೊಂದು ನಿಂಬೆಹಣ್ಣು ಸಿಕ್ತು ನೋಡಿ. ಇದು ಇವತ್ತು ನನ್ನ ಹಾರ್ವೆಸ್ಟು. ಇದೆಲ್ಲ ಜ್ಯೂಸಿಗೆ ತೊಗೊಂಡಿದ್ದೀನಿ. ನಾನು ಈ ದೇಸಿ ಗಿಡನ ಹಾಕಿರೋದೇ ಜ್ಯೂಸ್ಗೋಸ್ಕರ. ಪೂಜೆಗೆ ಒಂದಿಷ್ಟು ಹೂವು ಬೆಳಿಗ್ಗೆ ತೆಗ್ದಿದ್ದೀನಿ. ಮಲ್ಬೆರಿ, ಬದನೆಕಾಯಿ, ನಿಂಬೆಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅಂತ, ಎಷ್ಟೊಂದು ಸಿಕ್ಕಿದೆ ಈ ಸರಿ.